ಸ್ವಾಮಿ ಕೊರಗಜ್ಜ. ಓಂ ನಮ ಭಗವತಿ ವಾಸುದೇವಾಯ. ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನುಂಟು, ಅವರು ನಿಮ್ಮ ಬಗ್ಗೆ ಯಾವ ಒಂದು ಭಾವನೆಯನ್ನು ಇಟ್ಕೊಂಡಿದ್ದಾರೆ ಅಂತ ನೋಡುವ. ಅವ್ರು ನಿಮ್ಮ ಜೊತೆ ಇರ್ಬೋದು, ಅಥವಾ ಆನ್ ಆ್ಯಂಡ್ ಆಫ್ ಸಿಚುವೇಶನ್, ಒಮ್ಮೆ ಸರಿ ಇದ್ರೆ ಇನ್ನೊಮ್ಮೆ ಸರಿ ಇರಲ್ಲ, ಪದೇ ಪದೇ ಜಗಳ ಆಗ್ತಾ ಉಂಟು, ಅಥವಾ ನಿಮ್ಮ ಮಿಡ್ಲಲ್ಲಿ ಥರ್ಡ್ ಎನರ್ಜೀಸ್ ಇರ್ಬೋದು. ನೋಡುವ ಅವರ ಮನಸ್ಸಿನಲ್ಲಿ ಏನು ಅಂತ. ಅವರ ಹೆಸರನ್ನು 5 ಸಲ ಹೇಳಿಬಿಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ಅವರನ್ನು ನೆನಪು ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ ಪರ್ಸ್ನಲ್ ರೀಡಿಂಗ್ ಅಂತ. ಅದಕ್ಕೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಅದು ನಿಮ್ಮದೇ ರೀಡಿಂಗ್ ಆಗಿರುತ್ತೆ. ಇದು ಜನರಲ್ ರೀಡಿಂಗ್. ನಿಮಗೆ ಎಲ್ಲನೂ ಅನ್ವಯ ಆಗಬೇಕು ಅಂತ ಇಲ್ಲ. ಯಾವುದು ಅನ್ವಯ ಆಗುತ್ತೆ ಅದನ್ನು ಮಾತ್ರ ಕನ್ಸಿಡರ್ ಮಾಡಿ. ಆದರೆ ಪರ್ಸ್ನಲ್ ರೀಡಿಂಗಲ್ಲಿ ಅದು ನಿಮ್ಮದೇ ರೀಡಿಂಗ್ ಆಗಿರುತ್ತೆ. ಹಾಗೆಯೇ ರೋಸ್ ಕ್ರಾಸ್ ಅನ್ನೋ ಒಂದು ಬ್ರಾಸ್ಲೆಟ್ ಸಿಗುತ್ತೆ. ಅದು ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ಅದು ಸಹಾಯ ಮಾಡುತ್ತೆ. ಹಾಗೆಯೇ ಮದುವೆ ಇರ್ಬೋದು, ಅಥವಾ ನಿಮ್ಮ ವ್ಯಕ್ತಿಯನ್ನು ಅಟ್ರಾಕ್ಷನ್ ಮಾಡಲಿಕ್ಕೆ ಅದು ತುಂಬ ಹೆಲ್ಪ್ ಮಾಡುತ್ತೆ. ಸೊ ಅದು ಎನರ್ಜಿ ಪಾಸ್ ಮಾಡಿ ಕೊಡ್ತೇನೆ. ಬೇಕು ರೋಸ್ ಕ್ರಾಸ್ ಬ್ರಾಸ್ಲೆಟ್ ಬೇಕು ಅಂದರೆ ಹೇಳಿ ಕಮೆಂಟಲ್ಲಿ. ಹಾಗೆಯೇ ಪರ್ಸ್ನಲ್ ರೀಡಿಂಗ್ ಬೇಕು ಅಂದ್ರೂ ಹೇಳಿ. ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಅಲ್ಲಿ ಪರ್ಸ್ನಲ್ ರೀಡಿಂಗ್ ಅಂತ ಅಥವಾ ರೋಸ್ ಕ್ರಾಸ್ ಬ್ರಾಸ್ಲೆಟ್ ಬೇಕು ಅಂತ ಹೇಳಿ. ಸೊ ನಾನೊಂದು ನಿಮಗೆ ನಂಬರ್ ಕೊಡ್ತೇನೆ ವಾಟ್ಸಪ್ಪದ್ದು. ಅಲ್ಲಿ ನೀವು ವಾಟ್ಸಪ್ ಮೆಸೇಜ್ ಹಾಕಬೇಕು ನನಗೆ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಪಾಸಿಟಿವ್ ಆಗಿರಿ, ಟೆನ್ಷನ್ ಮಾಡ್ಕೊಳ್ಬೇಡಿ, ಕೂಲಾಗಿ ಪ್ರಾರ್ಥನೆ ಮಾಡಿಕೊಂಡು ಅವರ ಹೆಸರನ್ನು 5 ಸಲ ಹೇಳಿಬಿಟ್ಟು ರೀಡಿಂಗ್ ನೋಡಿ. ನಾನು ಎಲ್ಲ ಆ್ಯಂಗಲಿಂದ ಕವರ್ ಮಾಡಲಿಕ್ಕೆ ಇಲ್ಲಿ ಟ್ರೈ ಮಾಡ್ತೀನಿ. ಮತ್ತು ಪರ್ಸ್ನಲ್ ರೀಡಿಂಗಲ್ಲಿ ನಾನು ನಿಮ್ಗೆ ಏನು ಮಾಡಬೇಕು ಅಂತ ರೀಡಿಂಗ್ ಮಾಡಿಬಿಟ್ಟು ಪರಿಹಾರ ಕೂಡ ಹೇಳ್ತೇನೆ. ಸೊ ಇಲ್ಲಿ ಕೆಲವೊಂದು ನಿಮಗೆ ಇಲ್ಲಿ ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ಒಂದು ದೈವಿಕ ಸಂಕೇತವನ್ನು ಕೂಡ ಕೊಡ್ತೇನೆ. ಅದು ಪ್ರೀತಿಯನ್ನು ಅಟ್ರಾಕ್ಷನ್ ಮಾಡಲಿಕ್ಕೆ, ಮತ್ತು ಕೆಲವೊಂದು ಸಲ ಸಮಸ್ಯೆ ಆಗ್ತಾ ಇದ್ದರೆ ಪದೇ ಸೊ ಅದು ಸರಿ ಹೋಗಲಿಕ್ಕೆ ಕೂಡ. ನೋಡುವ ನಿಮ್ಮ ವ್ಯಕ್ತಿಯ ಮನಸ್ಸಿನ ಭಾವನೆ ಏನುಂಟು, ಏನು ಬರುತ್ತೆ ಕರೆಂಟ್ ಸಿಚುವೇಷನಲ್ಲಿ ಅಂತ ನೋಡುವ. ಪಾಸಿಟಿವ್ ಆಗಿರಿ. ಅಂದರೆ ಇಲ್ಲಿ ಏನಂದರೆ ನೋಡಿ, ನಿಮ್ಮ ವ್ಯಕ್ತಿಯ ಲೈಫಲ್ಲಿ ಖುಷಿ ಇಲ್ಲ, ಸಂತೋಷ ಇಲ್ಲ. ಸೊ ಹಾಗಂತ ನಿಮ್ಮ ಲೈಫಲ್ಲಿ ಕೂಡ ಅದೇ ಸಿಚುವೇಶನ್ ಉಂಟು. ಬಟ್ ಇಲ್ಲಿ ತುಂಬ ವ್ಯತ್ಯಾಸಗಳುಂಟು. ಏನಂದರೆ ಆ ವ್ಯಕ್ತಿ ನಿಮ್ಮ ಜೊತೆ ಕೆಲವೊಂದು ವಿಷಯಗಳನ್ನು ಹೈಡ್ ಮಾಡಿದ್ದಾರೆ ಇಲ್ಲಿ. ಸೊ ಅವ್ರ ಬಗ್ಗೆ ಜಾಸ್ತಿ ಹೇಳಿಲ್ಲ. ಅಥವಾ ನೀವು ಅಂದ್ಕೊಳ್ಬೋದು ನನಗೆ ಎಲ್ಲ ಗೊತ್ತುಂಟು ನಮ್ಮ ಹುಡುಗನ ಬಗ್ಗೆ, ನಮ್ಮ ಹುಡುಗಿಯ ಬಗ್ಗೆ ಅಂತ. ಬಟ್ ಅದರ ಹೊರತಾಗಿ ಅವರು ಕೆಲವೊಂದು ವಿಷಯಗಳನ್ನು ಹೈಡ್ ಮಾಡಿದ್ದಾರೆ. ಮುಂಚೆ ಈ ರಿಲೇಷನ್ಶಿಪ್ಪಲ್ಲಿ ಯಾವುದೇ ಪ್ರಾಬ್ಲಮ್ ಇರಲಿಲ್ಲ, ಬಟ್ ರೀಸೆಂಟಾಗಿ ತುಂಬ ಸಮಸ್ಯೆ ಆಗ್ತಾ ಅಂತ. ಸೊ ಎಲ್ಲ ಒಂದು ಕಡೆ ಇದು ಸರಿ ಹೋಗುತ್ತೆ ಅಂತ ನೀವು ಅಂದ್ಕೊಂಡಿದ್ರೂ, ಬಟ್ ಇತ್ತೀಚಿನ ದಿನಗಳಲ್ಲಿ ಇದು ಸರಿ ಹೋಗುವಂತಹ ಲಕ್ಷಣ ಕಾಣ್ತಾ ಇಲ್ಲ. ಅಥವಾ ನಿಮಗೇನೆ ಸಾಕಾಗಿದೆ ರಿಲೇಷನ್ಶಿಪ್ ಏನಕ್ಕೆ, ಪ್ರೀತಿ ಏನಕ್ಕೆ, ಇಷ್ಟು ಒಂದು ಕಷ್ಟ ನೋವಿದ್ರೆ ನನಗೆ ಬೇಕಿತ್ತೆ ಈ ಸಂಬಂಧ, ಅಷ್ಟು ರಿಸ್ಕ್ ತಗೊಂಡು ನನ್ನನ್ನು ಪ್ರೀತಿ ಮಾಡಿದ್ರು, ನಾನೇ ಬೇಕು ಅಂತ ಹೇಳಿದವರು ಇವತ್ತು ನನ್ನನ್ನು ನೋಡಿದರೆ ಆಗಲ್ಲ, ಒಮ್ಮೆ ಸರಿ ಇದ್ದರೆ ಇನ್ನೊಮ್ಮೆ ಸರಿ ಇರಲ್ಲ. ಥರ್ಡ್ ಪಾರ್ಟಿ ಜೊತೆ ತುಂಬ ಚೆನ್ನಾಗಿರ್ತಾರೆ, ಬಟ್ ನಿಮ್ಮನ್ನು ನೋಡಿದ್ರೆ ಆಗಲ್ಲ ಅಂತ ನೀವು ಅಂದ್ಕೊಳ್ತಾ ಇರ್ತೀರಿ. ಬಟ್ ಏನಂದರೆ ನೋಡಿ, ಒಂದು ವಿಷಯ ಅರ್ಥ ಮಾಡ್ಕೊಳ್ಬೇಕು. ಥರ್ಡ್ ಪಾರ್ಟಿ ಅಂದರೆ ಸೊ ಬೇರೆ ಹುಡುಗ ಇರ್ಬೋದು, ಬೇರೆ ಹುಡುಗಿ ಇರ್ಬೋದು, ಅಥವಾ ಅವರ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಅಥವಾ ಫ್ರೆಂಡ್ಸ್ ಇರ್ಬೋದು, ಸೊ ವರ್ಕ್ ಪ್ಲೇಸಲ್ಲಿ ಇರ್ಬೋದು, ಎಲ್ಲ ಜೊತೆ ಚೆನ್ನಾಗಿರ್ತಾರೆ. ಬಟ್ ನಿಮ್ಮನ್ನು ನೋಡಿದರೆ ಆಗಲ್ಲ. ಸೊ ಸಿಟ್ ಮಾಡ್ಕೊಳ್ತಾರೆ, ಬೈತಾರೆ. ಸೊ ಅಂದರೆ ಬೇರೆ ಥರ್ಡ್ ಪಾರ್ಟಿಯಲ್ಲಿ ಬೇರೆ ಹೆಂಗಸು ಅಥವಾ ಗಂಡಸು ಇರ್ಬೋದು. ಸೊ ಅವ್ರ ಜೊತೆ ಎಲ್ಲ ಚೆನ್ನಾಗಿರ್ತಾರೆ, ಬಟ್ ನಿಮ್ಮನ್ನು ನೋಡಿದರೆ ಅರೆಕ್ತಾರೆ, ಏನೇನೋ ಹೇಳ್ತಾರೆ. ಸೊ ಇದೆಲ್ಲ ಒಂದು ನೆಗೆಟಿವ್ ಎನರ್ಜಿ ಇನ್ಫ್ಲುಯೆನ್ಸ್ ಆಗಿರುತ್ತೆ. ಸೊ ನೀವು ಅತಿಯಾಗಿ ಒಂದಂದರೆ ಪ್ರೀತಿಯಲ್ಲಿ ಒಂದು ಎನರ್ಜಿ ಬ್ಯಾಲೆನ್ಸ್ ಆಗಬೇಕು. ಸೊ ಎನರ್ಜಿ ಬ್ಯಾಲೆನ್ಸ್ ಆಗಿಲ್ಲ ಅಂದರೆ ಸಮಸ್ಯೆ ಆಗುತ್ತೆ. ಸೊ ನೀವೇ ಪ್ರತಿ ಸಲ ಕಾಲ್ ಮಾಡೋದು, ಒಂದು 10, 20, 50 ಸಲ ಕಾಲ್ ಮಾಡೋದು, 100 ಮೆಸೇಜಸ್ ಮಾಡೋದು, ಆವಾಗ ಎನರ್ಜಿ ಬ್ಯಾಲೆನ್ಸ್ ಆಗಲ್ಲ. ಆ ಕಡೆಯೂ ನೀವು ಒಂದು 10 ಕಾಲ್ ಮಾಡುವಾಗ ಆ ಕಡೆಯಿಂದ ಒಂದು 5-6 ಕಾಲ್ ಬರಬೇಕು, ಆವಾಗ ಮಾತ್ರ ಎನರ್ಜಿ ಬ್ಯಾಲೆನ್ಸ್ ಆಗುತ್ತೆ. ಮತ್ತು ನೋಡಿ, ಅಲ್ಲಿ ಅವ್ರಿಗೆ ಟೆನ್ಷನ್ ಉಂಟು, ಅವರ ಲೈಫಲ್ಲಿ ಕೆಲವೊಂದು ಆಸೆ ಕನಸುಂಟು, ಹಾಗೆ ಲೈಫ್ ಲೀಡ್ ಮಾಡಬೇಕು, ಹಿಂಗೆ ಇರಬೇಕು ಅಂತ. ಕೆಲವೊಂದು ಸಲ ಅವರಿಗೆ ಸೊಸೈಟಿಯಲ್ಲಿ ಇರುವಂತಹ ರೆಸ್ಪೆಕ್ಟ್ ಅಥವಾ ಸಮಾಜದ ಮುಂದೆ ನಿಮ್ಮ ರಿಲೇಷನ್ಶಿಪ್ಪನ್ನು ಹೇಳ್ಕೊಳ್ಳಿಕ್ಕೆ ಆಗದೇ ಇರ್ಬೋದು. ಇಲ್ಲಿ ಕೆಲವರು ಮದುವೆ ಆದವರು ಕೂಡ ವಿಡಿಯೋ ನೋಡ್ತಾ ಇದ್ದೀರಾ. ಮದುವೆ ಆದವರ ಮಿಡಲ್ಲಿ ಕೂಡ ರಿಲೇಷನ್ಶಿಪ್ಪಲ್ಲಿ, ಅಂದರೆ ಕೆಲವರು ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ. ಸೊ ಇಲ್ಲಿ ನೋಡಿ, ನಿಮ್ಮ ಮನಸ್ಸು ಅವರಿಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಫಸ್ಟಿಗೆ ನೀವು ಅಂದರೆ ನೀವಾಗಿ ಇಷ್ಟಪಟ್ಟಿದ್ದಲ್ಲ ಇಲ್ಲಿ, ಬಟ್ ಅವರಾಗಿ ಇಷ್ಟಪಡ್ತಾರೆ, ಎಲ್ಲ ಓಕೆ ಅಂತ ಹೇಳ್ತಾರೆ. ಬಟ್ ಇವಾಗ ಸಡನ್ನಾಗಿ ಅವರಿಗೆ, ಅಂದರೆ ಅವರಿಗೆ ಅವರ ಲೈಫೇ ಮೇಯ್ನಾಗಿ ಅನ್ನಿಸ್ತಾ ಉಂಟು. ಅಥವಾ ನಿಮಗೆ ನೋವು ಕೊಟ್ಟು, ಅಂದರೆ ಅವರು ಒಂದು ಏನಂದರೆ ಇವಾಗ ಅವರಿಗೆ ಯಾವುದು ಕೂಡ ನೆನಪಿಲ್ಲ, ಮುಂಚೆ ಇದ್ದಾದರೆ ಇಲ್ಲ ಅವರು. ಅಂದರೆ ಇಲ್ಲಿ ಅವರ ತಪ್ಪಂತ ಹೇಳಲ್ಲ, ನಿಮ್ಮದು ಕೂಡ ತಪ್ಪಂತ ಹೇಳಲ್ಲ. ಅಂದರೆ ಅವರು ಈಗ ನಿಮಗೆ ಮೋಸ ಮಾಡಿದ ಥರ ಆಗಿದೆ ಇಲ್ಲಿ, ಹೌದಾ ಅಲ್ವಾ ಅಂತ ಹೇಳಬೇಕು. ಇವಾಗ ಅವರಿಗೆ ಇಷ್ಟ ಇಲ್ಲ ಅಂದರೆ ಫಸ್ಟಿಗೆ ಇಷ್ಟ ಇಲ್ಲ ಅಂತ ಹೇಳ್ಬೋದಿತ್ತು. ಬಟ್ ನೀವು ಅಷ್ಟು ಪ್ರೀತಿ ಮಾಡಿ ಎಲ್ಲ ಆಸೆ ಭರವಸೆ ಕೊಟ್ಟು ನಾನಿದ್ದೇನೆ ಅಂತ ಹೇಳಿ ಲಾಸ್ಟ್ ಮೂಮೆಂಟಲ್ಲಿ, ಸೊ ನನಗೆ ನನ್ನ ಲೈಫೇ ಮೇನು, ನೀನು ನಿನ್ನಷ್ಟಕ್ಕಿರು, ಅಥವಾ ನೀನೊಂದು ನನಗೆ ಲೆಕ್ಕಕ್ಕಿರು, ಆ ಥರ ಒಂದು ಹೌದಾ ಅಲ್ವಾ ಅಂತ ಹೇಳಬೇಕು. ಇದು ಜನರಲ್ ರೀಡಿಂಗ್ ಆಗಿರುತ್ತೆ.
ಸೊ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ, ಅದಕ್ಕೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಮತ್ತು ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ರೋಸ್ ಕ್ರಾಸ್ ಅನ್ನೋ ಒಂದು ಬ್ರಾಸ್ಲೆಟ್ ಸಿಗುತ್ತೆ. ಸೊ ಬೇಕು ಅಂದರೆ ಹೇಳಿ, ಹೆನಾಜ್ ಪಾಸ್ ಮಾಡಿ ಕೊಡ್ತೇನೆ. ಮತ್ತು ಇಲ್ಲಿ ಏನು ಗೊತ್ತಾ, ನಿಮ್ಮ ವ್ಯಕ್ತಿ ತುಂಬ ಆಲೋಚನೆ ಮಾಡ್ತಾರೆ. ಇವಾಗ ಅವರಿಗೆ ನಿಮ್ಮದು ಎಂಥ ಖುಷಿ ಸಂತೋಷ ಯಾವುದು ಕೂಡ ಅವ್ರಿಗೆ ಇಂಪಾರ್ಟೆಂಟ್ ಅಲ್ಲ. ಮುಂಚೆ ನೀವೇ ಜೀವನ ಸರ್ವಸ್ವ 24 ಗಂಟೆಯಲ್ಲಿ ಒಂದು ಪದೇ ಕಾಲ್ ಮಾಡ್ತಾಯಿದ್ರು. ಬಟ್ ಇವಾಗ 24 ಗಂಟೆ ಬಿಡಿ, 1 ತಿಂಗಳಾಗಲಿ 2 ತಿಂಗಳಾಗಲಿ ಏನು ಕ್ಯಾರೇ ಇಲ್ಲ ನಿಮ್ಮದು. ಸೊ ಅಂದರೆ ಅಷ್ಟು ಇವಾಗ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿದಾಗ ಏನನ್ನಿಸುತ್ತೆ ಅಂದರೆ, ಆ ವ್ಯಕ್ತಿಗೆ ಇವಾಗ ಎಲ್ಲ ಒಂದು ಕಡೆ ಥರ್ಡ್ ಪಾರ್ಟಿ ಎನರ್ಜಿಯಲ್ಲಿದ್ದಾರೆ. ಸೊ ನಾನು ಹೇಳಿದೆ ಆವಾಗಲೇ ಥರ್ಡ್ ಪಾರ್ಟಿ ಯಾರು ಅಂತ. ಮತ್ತೊಂದು ಕಡೆ ಅವರಿಗೆ ಏನಂದರೆ, ಇವಾಗ ನಿಮ್ಮನ್ನು ತುಂಬ ಅವಾಯ್ಡ್ ಮಾಡ್ತಾ ಇದ್ದಾರೆ. ಸೊ ಅಂದರೆ ಯಾವುದು ಕೂಡ ಅವರಿಗೆ ಅರ್ಥ ಆಗ್ತಾ ಇಲ್ಲ. ಸೊ ಎಲ್ಲ ಒಂದು ಕಡೆ ನೆಗೆಟಿವ್ ಎನರ್ಜಿ ಇದ್ದಾರೆ, ಅಥವಾ ಅವರು ಯಾರದ್ದೋ ಸಂವಹನಕ್ಕೆ ಅಥವಾ ಯಾರದ್ದೋ ಮಾತಿಗೆ ಮೋಡಿಗೆ ಒಳಗಾಗಿದ್ದಾರೆ, ಅಥವಾ ನಿಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಂಡು ಏನೇನೋ ಅಂದ್ಕೊಳ್ತಾ ಇದ್ದಾರೆ. ನಿಮ್ಮಿಂದ ಅವರಿಗೆ ಸಮಸ್ಯೆ ಆಗುವ ಥರ ಅವ್ರು ಅಂದ್ಕೊಳ್ತಾ ಇದ್ದಾರೆ. ಬಟ್ ನೀವು ಯಾವಾಗ ಅವರ ಲೈಫಿಗೆ ಎಂಟ್ರಿ ಕೊಟ್ಟರಿ ನೋಡಿ, ಆವಾಗದಿಂದ ಅವರ ಲೈಫ್ ಸೂಪರ್ ಆದದ್ದು. ಅವರ ಲೈಫಲ್ಲಿ ಎಷ್ಟೇ ಸಮಸ್ಯೆ ಇದ್ರೂ ನಿಮ್ಮ ನಗು, ನಿಮ್ಮ ಮುಖ ನೋಡಿ ಅವರು ಮರೆತಾ ಇದ್ರು. ನೀವು ತುಂಬ ಸಪೋರ್ಟಿವ್ ಆಗಿದ್ರಿ. ಬಟ್ ಇತ್ತೀಚೆಗೆ ನೀನೇ ನನಗೆ ಕಷ್ಟ, ನೀನು ಬೇಡ, ನನಗೆ ನೀನಂದ್ರೆ ಇಷ್ಟ ಇಲ್ಲ, ಸೊ ಅವಾಯ್ಡ್ ಮಾಡ್ತಾ ಇರ್ಬೋದು. ಡೈರೆಕ್ಟಾಗಿ ಹೇಳ್ಬೋದು, ಅಥವಾ ಇಂಡೈರೆಕ್ಟಾಗಿ ನಿಮ್ಮ ಜೊತೆ ನಡ್ಕೊಳ್ತಾ ಇರ್ಬೋದು. ನಂಬರ್ ಬ್ಲಾಕ್ ಮಾಡಿರ್ಬೋದು, ಅಥವಾ ಒಂದು ಮೀಟ್ ಆಗದೇ ಇರ್ಬೋದು, ಅಥವಾ ಖುಷಿಯಿಂದ ನಿಮ್ಮ ಜೊತೆ ಎರಡು ಮಾತನಾಡದೇ ಇರ್ಬೋದು. ಅಂದರೆ ಇವಾಗ ನಂಬಿಕೆ ಅನ್ನೋದೇ ರಿಲೇಷನ್ಶಿಪ್ಪಲ್ಲಿ ಕಡಿಮೆ ಆಗ್ತಾ ಉಂಟು. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾವುದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ. ಇದು ಜನರಲ್ ರೀಡಿಂಗಲ್ಲಿ ಕೂಡ ಎಲ್ಲ ಆ್ಯಂಗಲಿಂದ ನಾನು ರೀಡಿಂಗ್ ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಇಲ್ಲಿ ನೋಡಿ, ನಿಮಗೆ ರೆಸ್ಪೆಕ್ಟ್ ಕೊಡ್ತಾರೆ, ಪ್ರೀತಿ ಎಲ್ಲನೂ ಉಂಟು. ಬಟ್ ಇತ್ತೀಚೆಗೆ ಇದೆಲ್ಲನೂ ಕಡಿಮೆ ಆಗಿದೆ. ನಿಮ್ಮ ಲೈಫಲ್ಲಿ ಮುಂಚೆ ಸ್ವಲ್ಪ ನೋವಾದರೆ ಅವರು ಸಹಿಸ್ಕೊಳ್ತಾ ಇರಲಿಲ್ಲ, ಬಟ್ ಇವಾಗ ಹಾಗಲ್ಲ. ಸೊ ಅವರಿಗೆ ಅವರ ಲೈಫಿಗೆ ಸ್ವಲ್ಪ ಮೇಯ್ನಾಗಿ ಸೊ ಅನಿಸ್ತಾ ಉಂಟು, ತುಂಬ ಸಿಟ್ಟು ಮಾಡ್ಕೊಳ್ತಾರೆ. ಸೊ ಇಲ್ಲಿ ಮೇಯ್ನಾಗಿ ಒಂದು ಗ್ರಹಗತಿಗಳು ಕೂಡ ಟೈಮ್ ಚೇಂಜ್ ಆದಾಗ ಚೇಂಜ್ ಆಗುತ್ತೆ. ಸೊ ಅದು ಕೂಡ ಒಂದು ಮೇನ್ ರೀಸನ್ ಅಂತ ಹೇಳ್ಬೋದು. ಹಾಗೆಯೇ ಅವರ ಲೈಫಲ್ಲಿ ಕೆಲವೊಂದು ಸ್ಟಕ್ ಎನರ್ಜಿ ಉಂಟು, ಕೆಲವೊಂದು ವಿಷಯಗಳನ್ನು ಹೈಡ್ ಮಾಡಿದ್ದಾರೆ. ಸೊ ಇವಾಗ ಅವರಿಗೂ ಏನೋ ಬೇಡ, ಅಥವಾ ನಾನು ಖುಷಿಯಾಗಿರಬೇಕು, ಈ ರಿಲೇಷನ್ಶಿಪ್ಪಲ್ಲಿ ಖುಷಿ ಇಲ್ಲ ಅನ್ನೋ ಒಂದು ಫೀಲಿಂಗ್ ಬರ್ತಾ ಉಂಟು ಅವರಿಗೆ. ಬಟ್ ಇಲ್ಲಿ ಸಿಚುವೇಶನ್ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣುತ್ತೆ ವಿದಿನ್ 90 to 120 ಡೇಸಲ್ಲಿ. ಸೊ ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಇರಿ. ಸೊ ನೀವು ತುಂಬ ಕಣ್ಣೀರಾಗ್ತೀರಾ, ಬೇಸರ ಪಟ್ಕೊಳ್ತೀರಾ, ಅಥವಾ ಪದೇ ಕಾಲ್ ಮಾಡಿ ಇರಿಟೇಷನ್ ಮಾಡಲಿಕ್ಕೆ ಹೋಗಬೇಡಿ. ಸ್ವಲ್ಪ ನಾನು ಅರ್ಥ ಮಾಡ್ಕೊಳ್ತೇನೆ, ಸೊ ನನ್ನ ನಿಮ್ಮ ಸ್ವಂತ ಅಕ್ಕ ಅಂತ ತಿಳ್ಕೊಳ್ಳಿ. ಸೊ ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಸೊ ಕೂಲ್ ಆಗಿರಿ. ಸೊ ನೀವು ಅಂದ್ಕೊಳ್ಬೋದು, ಇಲ್ಲ ಅಕ್ಕ ನಿಮಗೆ ಅರ್ಥ ಆಗ್ತಾ ಇಲ್ಲ ನಮ್ಮದು ಸಿಚುವೇಶನ್ ಏನು, ಸೊ ನಾವು ಹೆಂಗೆ ಅವರನ್ನು ಬಿಟ್ಟಿರೋದು ಅಂತ. ಬಟ್ ಇಲ್ಲಿ ಏನಂದರೆ, ಸೊ ಪ್ರೀತಿಯಲ್ಲಿ ಒಂದು ಬದಲಾವಣೆ ಬರಬೇಕು ಅಂದರೆ ನೀವು ತಾಳ್ಮೆಯಿಂದ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ನಿಮಗೆ ಆಗಲೇ ಹೇಳಿದೆ, ನಾನೊಂದು ಈಗ ಸಂಕೇತ ಕೊಡ್ತೇನೆ ಅಂತ. 1176 ಡಿವೈನ್ ಮ್ಯಾಜಿಕ್ ಬಿಗೆನ್ ನೌ. 1176 ಡಿವೈನ್ ಮ್ಯಾಜಿಕ್ ಬಿಗೆನ್ ನೌ. 1176 ಡಿವೈನ್ ಮ್ಯಾಜಿಕ್ ಬಿಗೆನ್ ನೌ. ಸೊ ನಿಮ್ಗೆ ಏನಾಗಬೇಕು, ಸೊ ಈ ಸಿಚುವೇಶನ್ ಇಂಪ್ರೂವ್ಮೆಂಟ್ ಆಗಬೇಕು, ನಿಮ್ಮವರು ನಿಮ್ಮ ಕಡೆ ಆಕರ್ಷಣೆ ಆಗಬೇಕು, ಈ ರಿಲೇಷನ್ಶಿಪ್ಪಲ್ಲಿರುವಂತಹ ಥರ್ಡ್ ಪಾರ್ಟಿ ರಿಮೂವ್ ಆಗಬೇಕು, ಅಥವಾ ಒಂದು ರೀತಿಯಲ್ಲಿ ರಿಲೇಷನ್ಶಿಪ್ಪಲ್ಲಿ ಮುಂಚೆ ಯಾವ ಥರ ಇದ್ರು ಅವರು ಆ ಥರ ಬರಬೇಕು ಅಂದರೆ, ಸೊ ಇದನ್ನು ಪ್ರತಿದಿನ ಹೇಳ್ತಾ ಬನ್ನಿ, ಒಂದು ಬದಲಾವಣೆ ಬರುತ್ತೆ. ಯಾವುದನ್ನಾದರೂ ಮಾಡ್ತೀರಾ, ನಂಬಿಕೆಯನ್ನು ಇಟ್ಟು ಮಾಡಿ. ಇದು ನನಗೆ ಒಳ್ಳೆಯದಾಗುತ್ತೆ, ನನಗೆ ನಾನು ಅಂದ್ಕೊಂಡ ಥರ ನನ್ನ ಪ್ರೀತಿಯಲ್ಲಿ ಬದಲಾವಣೆ ಬರುತ್ತೆ, ನನ್ನ ಸಂಬಂಧದಲ್ಲಿ ಬದಲಾವಣೆ ಬರುತ್ತೆ ಅಂತ. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ ಪರ್ಸ್ನಲ್ ರೀಡಿಂಗ್ ಅಂತ. ಆದಷ್ಟು ಸಮಾಧಾನದಿಂದ ತಾಳ್ಮೆಯಿಂದ ಇರಿ. ಸೊ ಅತಿಯಾಗಿ ಬ್ಲ್ಯಾಕ್ ಡ್ರೆಸ್ಸನ್ನು ಕಂಪ್ಲೀಟ್ ಆಗೋದಕ್ಕೆ ಅವಾಯ್ಡ್ ಮಾಡಿ ಅಂತ ಹೇಳ್ತೇನೆ. ಕಣ್ಣೀರು ಹಾಕಬೇಡಿ, ದುಃಖ ಪಡಬೇಡಿ, ಆದಷ್ಟು ಸಮಾಧಾನದಿಂದ ಇರಿ. ಹಾಗೆಯೇ ಯಾರಿಗಾದ್ರೂ ಜಾಯ್ನ್ ಆಗಲಿಕ್ಕಿದ್ರೆ ಜಾಯ್ನ್ ಆಗ್ಬೋದು. ಅಲ್ಲಿ ನೀವು ಏನು ಶೇರ್ ಮಾಡ್ತೀರಾ ಹೈಡ್ ಆಗಿರುತ್ತೆ. ಸೊ ಅಲ್ಲಿ ನೀವು ಕಮೆಂಟ್ ಮಾಡ್ತೀರಲ್ಲ ಮೆಸೇಜಸ್, ನನಗೆ ಅದು ಹೈಡ್ ಆಗಿರುತ್ತೆ. ಸೊ ಏನು ಬೇಕಿದ್ರು ನೀವು ಅಲ್ಲಿ ಶೇರ್ ಮಾಡ್ಬೋದು. ಸೊ ಯಾರಿಗಾದ್ರೂ ಜಾಯ್ನ್ ಆಗಲಿಕ್ಕಿದ್ರೆ ಜಾಯ್ನ್ ಆಗ್ಬೋದು. ಅಲ್ಲಿ ಕೆಲವೊಂದು ಮಂತ್ರಗಳನ್ನು ಹೇಳಿಕೊಡ್ತಿದ್ದೇನೆ, ಕೆಲವೊಂದು ತಂತ್ರಗಳನ್ನು ಹೇಳಿಕೊಟ್ಟಿದ್ದೇನೆ. ಏನೇ ಒಂದು ಸಮಸ್ಯೆ ಇದ್ರೂ ನನ್ನ ಜೊತೆ ಹೇಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ಒಂದು ಸಮಸ್ಯೆ ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡ್ಬೋದು. ಹಾಗೆಯೇ ಪರ್ಸ್ನಲ್ ರೀಡಿಂಗ್ ಬೇಕು, ರೋಸ್ ಕ್ರಾಸ್ ಬ್ರೇಸ್ಲೆಟ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ನನ್ನ ಆರಾಧ್ಯ ದೇವರಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಖುಷಿಯಾಗಿರಿ.